ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವಂತಹ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯ ಕಾರ್ಯಕ್ರಮವಾದಂಥ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಅರಿತುಕೊಳ್ತಾ, ವಚನಕಾರರ ಪರಿಚಯ ಮಾಡಿಕೊಳ್ತಾ, ಅವುಗಳ ಅರ್ಥವನ್ನು, ಸಾರವನ್ನು ಸಂಸಾರದಲ್ಲಿ ಅಳವಡಿಸಿಕೊಳ್ತಾ ಸಾಗ್ತಾ ಇದ್ದೀವಿ. ಇಂದಿನ ಈ ಸಂಚಿಕೆಯಲ್ಲಿ ಪ್ರಸಾರವಾಗ್ತಿರುವಂಥ ವಚನಗಳು ಯಾವುವು, ಅವುಗಳ ಅರ್ಥಗಳೇನು, ಎಷ್ಟು ಮಹತ್ವವನ್ನು ಹೊಂದಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇಂದಿನ ಸಂಚಿಕೆಯ ಮೊದಲ ವಚನ ಹೀಗಿದೆ: ಕಾಲಚಕ್ರ, ಕರ್ಮಚಕ್ರ, ನಾದಚಕ್ರ, ಬಿಂದು ಚಕ್ರದೊಳಗೆ ಹುಟ್ಟದ ಯೋನಿಯಿಲ್ಲ, ಮೆಟ್ಟದ ನೆಲನಿಲ್ಲ, ಉಣ್ಣದ ಆಹಾರವಿಲ್ಲ, ಕಾಣದ ದುಃಖವಿಲ್ಲ, ಇಂತಿ ನಾನಾ ಜನ್ಮದಲ್ಲಿ ನುಗ್ಗು ನುರಿಯಾಗಿ ಬಂದವಂಗೆ ಪ್ರಾಯಶ್ಚಿತ್ತವಿಲ್ಲದೆ ಗುರುವ ಮುಟ್ಟಬಹುದೇ? ಲಿಂಗವನರ್ಚಿಸಬಹುದೇ? ಪ್ರಸಾದವ ಕೊಳ್ಳಬಹುದೇ? ಕೂಡಲ ಚನ್ನ ಸಂಗಮ ದೇವ, ಈ ಹೀಗೆ ತ್ರಿಕರಣ ಶುದ್ಧವಿಲ್ಲದವಂಗೆ ಉಪದೇಶವ ಕೊಟ್ಟ ಗುರುವಿಂಗೆ ನಾಯಕ ನರಕ ತಪ್ಪದು. ಅಂತಪ್ಪ ಪಾಪಿಗೆ ಎಚ್ಚರವ ಕೊಟ್ಟಡೆಯೂ ಅದೇ ಸರಿ. ಚನ್ನ ಬಸವಣ್ಣನವರು ಬರೆದಿರುವಂಥ ವಚನದ ಅರ್ಥವನ್ನು ನೋಡೋಣ. ಈ ಭವಜೀವಿಯು ಅನಂತ ಕಾಲಚಕ್ರದಲ್ಲಿ ಸುತ್ತಾಡಿ, ಅನಂತ ಕರ್ಮಚಕ್ರದಲ್ಲಿ ಅನಂತ ಕರ್ಮವನೆಸಗಿ, ಅನಂತನಾದ ಚಕ್ರದಲ್ಲಿ ಅನಂತ ಭಾಷೆಗಳೆಂಬ ನಾದ ಚಕ್ರಗಳಲ್ಲಿ ಸುತ್ತಿ ಬಳಸಿ, ಅನಂತ ದೇಹದ ಉತ್ಪತ್ತಿಗಾಗಿ ಅನಂತ ರೇತಸ್ಸು ರೂಪು ತಳೆದು ಬಿಂದು ಚಕ್ರದಲ್ಲಿ ಸುಳಿದು, ಈ ಸಂದರ್ಭದಲ್ಲಿ ತಾನು ಹುಟ್ಟದ ಯಾವ ಯೋನಿಯೂ ಇಲ್ಲ, ಮೆಟ್ಟದ ನೆಲವೂ ಇಲ್ಲ, ಉತ್ತಮ ಅಧಮ ಮೊದಲಾದ ಉಣ್ಣದ ಯಾವ ಆಹಾರವೂ ಇಲ್ಲ, ಮತ್ತು ಈ ಚಕ್ರದಲ್ಲಿ ತಾನು ಕಾಣದ ಯಾವ ದುಃಖವೂ ಉಳಿದಿಲ್ಲ. ಇಂತಹ ನಾನಾ ಜನ್ಮದಲ್ಲಿ ನೊಂದು ಬೆಂದು ನುಗ್ಗಿ ನುಸಿಯಾಗಿ ಬಾಧೆಪಟ್ಟು ಬಂದ ಮಾನವ ಜೀವಿಗೆ ತನ್ನ ಹಿಂದಿನ ಪರಿಸ್ಥಿತಿಯ ಬಗ್ಗೆ ಒಂದಿಷ್ಟು ಪಶ್ಚಾತ್ತಾಪವಾಗಿ ಮುಂದೆ ನಿಜವನರಿದು ಮುಕ್ತನಾಗಬೇಕೆಂಬ ಹಂಬಲವಿಲ್ಲದಿದ್ದರೆ ಆತ ಗುರುಕಾರುಣ್ಯವ ಪಡೆದು ಗುರುಪಾದವನ್ನು ಮುಟ್ಟಬಹುದೇ? ಇಲ್ಲ. ಗುರುವಿನಿಂದ ಲಿಂಗವ ಪಡೆದು ನಂತರ ಲಿಂಗವನ್ನು ತನ್ನ ನಿಜ ಸುಖದ ತಾಣವೆಂಬ ಭಾವದಿಂದ ಅರ್ಚಿಸಬಹುದೇ? ಇಲ್ಲ. ಅಲ್ಲದೆ ಆತನು ಗುರುಲಿಂಗ ಜಂಗಮದ ಕಾರುಣ್ಯವ ಪಡೆದು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ಪಡೆಯಬಹುದೇ? ಇಲ್ಲ. ಹೇ ದೇವನೇ, ಈ ರೀತಿ ಕಾಯ ವಾಚ ಮನಸ ಶುದ್ಧವಿಲ್ಲದ ನರನಿಗೆ ದೀಕ್ಷಾ ಸಂಸ್ಕಾರ ಮಾಡಿ ಮಂತ್ರೋಪದೇಶವ ಮಾಡುವ ಗುರುವಿಗೆ ಹಿರಿಯ ನರಕ ತಪ್ಪದು. ಅಂತಹ ಪಾಪಿಗಳಿಗೆ ಅರಿವು ನೀಡುವುದೇ ಯೋಗ್ಯ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಹೊಲಬನರಿಯದ ಗುರುವು ಸುಲಭನಲ್ಲದ ಶಿಷ್ಯನ ಕೆಲಬಲನ ನೋಡಿ ವಿಚಾರಿಸಿ ಮಾಡದುಪದೇಶ, ಅಂಧಕನ ಕೈಯ ಅಂಧಕ ಹಿಡಿದಂತೆ ಕಾಣ ರಾಮನಾಥ. ಜೇಡರ ದಾಸಿಮಯ್ಯನವರು ಬರೆದಂಥ ಈ ವಚನದ ಅರ್ಥವನ್ನು ನೋಡೋಣ. ಭವಿತನಕ್ಕೆ ಕಾರಣವಾದ ಭಾವ ಮನ ತನುವಿನಲ್ಲಿ ಮುಸುಕಿದ ಅಣುಮಲ ಮಾಯಾಮಲ ಕಾರ್ಮಿಕ ಮಲಗಳನ್ನು ಕಳೆದುಕೊಂಡು ಭಾವ ಮನ ತನುವಿನಲ್ಲಿ ಭಾವಲಿಂಗ ಪ್ರಾಣಲಿಂಗ ಇಷ್ಟಲಿಂಗ ಸಂಪನ್ನನಾಗಿ ಲಿಂಗಾಂಗ ಸಾಮರಸ್ಯವನ್ನು ಸಂಪಾದಿಸಬೇಕೆಂಬ ಬಯಕೆಯುಳ್ಳ ಶಿಷ್ಯನಿಗೆ ದೀಕ್ಷಾ ಸಂಸ್ಕಾರ ಮಂತ್ರೋಪದೇಶವ ಮಾಡಬೇಕೆಂಬ ರಹಸ್ಯ ರೀತಿಯನ್ನರಿಯದ ಗುರುವು, ಅದಕ್ಕಾಗಿ ಸುಲಭವಾಗಿ ಸಜ್ಜಾಗಿ ನಿಲ್ಲದ ಶಿಷ್ಯನು ಮತ್ತು ಈ ದೀಕ್ಷೆ ಸಂಸ್ಕಾರವು ಯೋಗ್ಯವೋ ಅಯೋಗ್ಯವೋ ಎಂದು ಎಡ ಬಲ ಎರಡೂ ದಿಕ್ಕಿನತ್ತ ವಿಚಾರಿಸದೆ ಮಾಡುವ ಗುರೂಪದೇಶವು ಅಂಧಕನ ಕೈ ಅಂಧಕನು ಹಿಡಿದು ಗುರಿಯ ಮುಟ್ಟಿಸುವೆನು ಎಂಬಂತಾಗುವುದು ನೋಡ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ.
ಅರಿಯದ ಗುರು ಅರಿಯದ ಶಿಷ್ಯ ಇವರಿಬ್ಬರಿಗೇನಪ್ಪುದೋ? ಕುರುಡ ಕುರುಡನ ಕೈಯ ಹಿಡಿದು ಪಥವ ನಡೆಯಬಲ್ಲರೆ? ತೊರೆಯಲದ್ದಿ ಹೋಹನ ಈಸಲರಿಯದವ ತೆಗೆದಂತಾಯಿತ್ತೆಂದ ನಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ಬರೆದ ಈ ವಚನದ ಅರ್ಥ ಹೀಗಿದೆ. ಮಾನವ ಜೀವನದ ಪರಮ ಗುರಿಯಾದ ಲಿಂಗಾಂಗ ಸಾಮರಸ್ಯದ ಮರ್ಮವನ್ನರಿದು ಅನುಭವಿಸಿ ಶರಣಾಗತರಿಗೆ ಸುಲಭವಾಗಿ ಆ ಅರಿವಿನ ಪಥವ ನೀಡುವೆನೆಂಬ ಅರಿವಿಲ್ಲದ ಗುರು ಮತ್ತು ವಿಷಯಭೋಗ ಸಂಸಾರಕ್ಕೆ ಹೇಸಿ ಪರಶಿವ ಸುಖದ ನೆಲೆಯ ಬಯಸಿ ಸದ್ಗುರುವಿನಲ್ಲಿ ಶರಣಾಗಬೇಕೆಂದರಿಯದ ಶಿಷ್ಯ ಇವರಿಬ್ಬರ ಗತಿ ಹೇಗೆ ಗುರಿ ಮುಟ್ಟಬಲ್ಲುದು? ಒಬ್ಬ ಕುರುಡನ ಕೈಯನ್ನು ಮತ್ತೊಬ್ಬ ಕುರುಡ ಹಿಡಿದು ಸರಿಯಾದ ದಾರಿ ಹಿಡಿದು ನಡೆದು ತನ್ನ ಗುರಿಯ ನೆಲೆಯ ಕಾಣಬಲ್ಲರೆ? ಇಲ್ಲ. ಇವರ ಗತಿ ಹೇಗೆಂದರೆ, ನದಿಯ ಪ್ರವಾಹದಲ್ಲಿ ಮುಳುಗಿ ತೇಲಿ ಹೋಗುತ್ತಿರುವ ಒಬ್ಬ ಅಸಹಾಯಕನಿಗೆ ಈಜಾಡಲು ಬಾರದ ಮತ್ತೊಬ್ಬ ಬಂದು ತೆಗೆಯಲು ಹೋಗಿ ಇವನೂ ಕೂಡ ಅವನೊಂದಿಗೆ ನದಿಯಲ್ಲಿ ಮುಳುಗಿ ಸತ್ತಂತಾಗುವುದು ಎಂಬುದೇ ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ. ಉಪಚಾರದ ಗುರುವಿಂಗೆ ಉಪಚಾರದ ಶಿಷ್ಯ, ಉಪಚಾರದ ಲಿಂಗ ಉಪಚಾರದ ಜಂಗಮ, ಉಪಚಾರದ ಪ್ರಸಾದವ ಕೊಂಡು ಗುರುವಿಂಗೆ ಭವದ ಲೆಂಕನಾಗೆ. ಅಂಧಕನ ಕೈಯ ಅಂಧಕನ ಹಿಡಿದಂತೆ ಇವರಿಬ್ಬರೂ ಹೊಲಬುಗೆಟ್ಟರೂ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುಗಳು ಬರೆದಂಥ ಈ ವಚನದ ಅರ್ಥ ಹೀಗಿದೆ. ಮೃಷ್ಟಾನ್ನ ಭೋಜನ, ವಸ್ತ್ರ, ವೈಢೂರ್ಯ, ಧನ, ಕನಕಾದಿ ಕಾಣಿಕೆ, ಮೆರವಣಿಗೆ, ಮಾನಮನ್ನಣೆ ಮೊದಲಾದ ಬಾಹ್ಯೋಪಚಾರಗಳನ್ನು ಬಯಸುವ ಭೋಗಾಸಕ್ತ ಗುರುವಿಗೆ ಅವನ ಇಷ್ಟಾರ್ಥಗಳನ್ನು ಪೂರೈಸಿ ಉಪಚರಿಸಿ ಧನ್ಯನಾದೆನೆಂಬ ಶಿಷ್ಯ, ಆ ಗುರುವು ಆ ಶಿಷ್ಯನಿಗಿತ್ತ ಲಿಂಗಕ್ಕಾದರೂ ದೃಷ್ಟಿ ಮನ ಭಾವಗಳ ಸಮಾಗಮ ಮರೆತು ಹಾಲು ಮೊಸರಿನ ಅಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ದೀಪ ಧೂಪ ನೈವೇದ್ಯ ಛತ್ರ ಚಾಮರ ಮೊದಲಾದ ಅಷ್ಟವಿಧಾರ್ಚನೆ ಷೋಡಶೋಪಚಾರದ ವೈಭವ ಆ ಲಿಂಗದ ಪ್ರಾಣವೆನಿಸಿದ ಜಂಗಮವು ನಿಜ ಶಿವಾನುಭವವನೀಯದೆ ಆಶನಕ್ಕೆ ಅನ್ನ ವ್ಯಾಸನಕ್ಕೆ ಧನ ಕನಕ ಮೊದಲಾದ ವೈಭವದಿಂದ ಉಪಚರಿಸಿಕೊಳ್ಳ ಬಯಸುವುದು. ಇಂತಹ ಬರಿ ಉಪಚಾರದ ಗುರುಲಿಂಗ ಜಂಗಮದಿಂದೊದಗುವ ಪ್ರಸಾದವಾದರೂ ಬರಿ ಉಪಚಾರಕ್ಕಾಗಿಯೇ ಪ್ರಸಾದವೆನಿಸುವುದಲ್ಲದೆ ನಿಜವಾದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವೆನಿಸದು. ಇಂತಹ ಭವ ಭೋಗಾಸಕ್ತನಾದ ಶಿಷ್ಯನು ಭೋಗಾಸಕ್ತನಾದ ಗುರುವಿಗೆ ಭವ ಭೋಗದ ಸೇವಕನಾಗಿರುವನು. ಇಂತಹ ಗುರು ಶಿಷ್ಯರ ಸ್ಥಿತಿ ಹೇಗೆಂದರೆ, ಒಬ್ಬ ಕುರುಡನು ಗುರಿಯ ಮುಟ್ಟಲು ಮತ್ತೊಬ್ಬ ಕುರುಡನ ಕೈ ಹಿಡಿದು ಇಬ್ಬರೂ ದಾರಿ ತಪ್ಪುವಂತಾಗುವುದು ಎಂಬುದೇ ಇದರ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ. ಒಂದರ ಮೋರೆಯನೊಂದು ಮೂಸಿ ನೋಡಿ ಮತ್ತೊಚ್ಚಿ ಹೊತ್ತಿಂಗೆ ಕಚ್ಚಿಯಾಡಿ ಹೋದಂತಾಯಿತ್ತು ನೋಡಿರೆ ಕಲಿಯುಗದೊಳಗಣ ಮೇಳಾಪ. ಗುರುವೆಂಬಾತ ಶಿಷ್ಯನಂತುವನರಿಯ, ಭಕ್ತನೆಂಬಾತ ಜಂಗಮದಂತುವನರಿಯ, ಜಂಗಮವೆಂಬಾತ ಭಕ್ತನಂತುವನರಿಯ. ಗುರು ಗುರುವಿನಲ್ಲಿ ಸಮವಿಲ್ಲ, ಶಿಷ್ಯ ಶಿಷ್ಯರಲ್ಲಿ ಸಮವಿಲ್ಲ, ಭಕ್ತ ಭಕ್ತರಲ್ಲಿ ಸಮವಿಲ್ಲ, ಜಂಗಮ ಜಂಗಮದಲ್ಲಿ ಸಮವಿಲ್ಲ. ಇದು ಕಾರಣ ಕಲಿಯುಗದಲ್ಲಿ ಉಪದೇಶ ಮಾಡುವ ಕಾಳು ಗುರುಕೆಯಲ್ಲಿ ಮಕ್ಕಳನೇನೆಂಬೇ ಗುಹೇಶ್ವರ. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ಪರಸ್ಪರ ಪ್ರೀತಿಯಿಂದ ಒಂದರ ಮುಖವನ್ನೊಂದು ಮೂಸಿ ನೋಡಿ ಕೆಲ ಸಮಯದಲ್ಲಿ ತಿನ್ನುವ ವಸ್ತುವೇನಾದರೂ ಸಿಕ್ಕೊಡನೆ ತನಗೆ ತನಗೆ ಎಂದು ಕಚ್ಚಾಡಿಕೊಂಡು ಮನಸ್ತಾಪಗೊಂಡು ದೂರ ಸರಿದು ಹೋಗುವ ಕ್ಷುದ್ರ ಪ್ರಾಣಿಗಳಂತೆ ಈ ಕಲಿಯುಗದೊಳಗೆ ಢಂಬಕ ಭಕ್ತಿಯ ಸಂಬಂಧ ಸಮ್ಮೇಳವಾಗುತ್ತಿದೆ ನೋಡಿರಿ. ಗುರುವೆನಿಸಿಕೊಳ್ಳುವವನು
ತನ್ನಲ್ಲಿಗೆ ಬಂದ ಶಿಷ್ಯನು ಮಲತ್ರಯಗಳನ್ನು ಕಳೆದುಕೊಂಡು ಲಿಂಗತ್ರಯ ಸಂಪನ್ನನಾಗಿ ಲಿಂಗಾಂಗ ಸಂಗ ಸುಖವನ್ನು ಅನುಭವಿಸಲು ತಕ್ಕ ಯೋಗ್ಯತೆ ಉಳ್ಳವನಾಗಿರುವನೋ ಇಲ್ಲವೋ ಎಂಬುದನ್ನರಿಯನು. ಆ ಶಿಷ್ಯನಾದರೂ ತನಗೆ ಸುತ್ತಿದ ಮಾಯಾ ಪ್ರಪಂಚವನಳಿದು ಮಹಾಘನಲಿಂಗವ ತಂದು ಎನ್ನ ಸರ್ವಾಂಗದಲ್ಲಿ ಸಂಬಂಧಗೊಳಿಸಿ ನಿಜ ಸುಖದ ಸುಮಾರ್ಗವನ್ನು ಈಯಲು ತಾನು ನಂಬಿದ ಗುರುವು ತಕ್ಕ ಯೋಗ್ಯತೆಯನ್ನುಳ್ಳವನಾಗಿರುವವನೋ ಇಲ್ಲವೋ ಎಂಬುದನ್ನು ಕೂಡ ಅರಿಯನು. ದೀಕ್ಷಾ ಸಂಸ್ಕಾರ ಪಡೆದು ಭಕ್ತನಾದವನು ತಾನೇ ಅಂಗವಾಗಿ ಜಂಗಮವೇ ತನಗೆ ಪ್ರಾಣವಾಗಿದ್ದು ಆ ಜಂಗಮಕ್ಕೆ ತಾನು ಭಾವ ಧನವನ್ನು ಸಮರ್ಪಿಸಿದರೆ ನಿತ್ಯ ತನಗೆ ಅನುಭಾವವನ್ನಿತ್ತು ಭಾವದ ಬಯಕೆಯಳಿಸಿ ಭಾವತೃಪ್ತಿಗೊಳಿಸುವ ಯೋಗ್ಯತೆಯುಳ್ಳ ಜಂಗಮವೀತನಹನೋ ಅಲ್ಲವೋ ಎಂಬುದನ್ನರಿಯನು. ಆ ಜಂಗಮವಾದರೂ ಭಕ್ತನೇ ಅಂಗವಾಗಿ ಆ ಅಂಗಕ್ಕೆ ತಾನೇ ಪ್ರಾಣವಾಗಿ ಭಕ್ತಾಂಗಕ್ಕೆ ಅನುಭಾವ ನೀಡಿ ತೃಪ್ತಿಗೊಳಿಸುವುದೇ ತನ್ನ ಕರ್ತವ್ಯ. ಆ ತನ್ನ ಕರ್ತವ್ಯಕ್ಕೆ ತಕ್ಕ ಯೋಗ್ಯತೆಯು ಭಕ್ತನಲ್ಲುಹುದೋ ಅಲ್ಲವೋ ಎಂಬುದನ್ನರಿಯನು. ಗುರುವೆನಿಸಿಕೊಂಬಾತ ಗುರುವಿಗೆ ಸಮನಾದ ಅರಿವಿನ ಸಾಕಾರ ಮೂರ್ತಿಯ ಸಮನಾಗಿಲ್ಲ. ಶಿಷ್ಯನೆನಿಸಿಕೊಂಬಾತ ಸರ್ವಾಂಗ ಶುದ್ಧಗೊಳಿಸಿಕೊಂಡು ಗುರುವಿನತ್ತ ಅರಿವನ್ನು ಆಚರಿಸಿ ಗುರುವೇ ತಾನಾಗುವ ಯೋಗ್ಯತೆಯುಳ್ಳವನಿಗೆ ಸಮನಾಗಿಲ್ಲ. ಆದ್ದರಿಂದ ಈ ಕಲಿಯುಗದಲ್ಲಿ ನಿಜೋಪದೇಶದ ಮರ್ಮವನರಿಯದೆ ಬರೀ ಧನದಾಸೆ ಮತ್ತು ಪ್ರತಿಷ್ಠೆಗಾಗಿ ಉಪದೇಶವ ಮಾಡುವ ಮರವೆಯ ನಿದ್ರೆಯಲ್ಲಿ ಮುಳುಗಿ ಒಂದೇ ಸವನೆ ಸಿಕ್ಕಾಪಟ್ಟೆ ಗೊರಕೆ ಹೊಡೆಯುವ ಕುಂಭಕರ್ಣ ಸಂತಾನಕ್ಕೇನೆನ್ನಬೇಕಪ್ಪ ದೇವಾ ಎಂದು ಭಗವಂತನನ್ನು ಪ್ರಾರ್ಥಿಸುವಂತಹ ಅರ್ಥವನ್ನು ಈ ವಚನ ಹೊಂದಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. 2 ಗ್ರಾಮದ ನಡುವೆ ಕಟ್ಟಿದ ಸೀಮೆಯ ಕಲ್ಲು. ಆದಿಯನರಿಯದ ಗುರು, ಭೇದಿಸಲರಿಯದ ಶಿಷ್ಯ. ಅದ ಕಟ್ಟಿದಾತ ಗುರುವಲ್ಲ, ಕಟ್ಟಿಸಿಕೊಂಡಾತ ಶಿಷ್ಯನಲ್ಲ. ಇವರಿಬ್ಬರೂ ಭ್ರಷ್ಟರೆಂದಾತ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ಬರೆದಿರುವಂತಹ ಈ ವಚನದ ಅರ್ಥ ಹೀಗಿದೆ. 2 ಊರ ಮಧ್ಯದಲ್ಲಿ ಸೀಮೆ ಸೂಚಿಸಲು ಕಟ್ಟಿದ ಸೀಮೆಯ ಕಲ್ಲಿನಂತೆ ತಾನು ಆದಿ ಮಹಾಲಿಂಗ ಸ್ವರೂಪವೇ ಆಗಿದ್ದೇನೆಂದರಿದು ಅನುಭವಿಸಿ ಆ ಮಹಾಲಿಂಗದಲ್ಲಿ ಷಟ್ಸ್ಥಲ ಭಕ್ತಿ ಪಥವಿಡಿದು ಸಾಮರಸ್ಯ ಪಡೆವ ಸುಪಥವನ್ನು ಶರಣಾಗತ ಶಿಷ್ಯನಿಗರುಹಬೇಕೆಂಬ ಭೇದವನರಿಯದ ಗುರುವಿನ ಸ್ಥಿತಿಯಾಗಿದೆ. ಅದೇ ರೀತಿ ಗುರುವಿನ ಕಾರುಣ್ಯಕ್ಕೆ ಪಾತ್ರನಾಗಿ ಲಿಂಗಾಂಗ ಸಂಬಂಧಿಯಾಗಲು ಷಟ್ಸ್ಥಲ ಭಕ್ತಿಪಥವ ಭೇದಿಸಲರಿಯದ ಅಂಧಶ್ರದ್ಧೆಯ ಶಿಷ್ಯನಾಗಿದ್ದಾನೆ. ಹೀಗೆ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಕಟ್ಟಿದ ಲಿಂಗದಿಂದ ಮಾತ್ರಕ್ಕೆ ಆತ ಗುರುವೆನಿಸನು. ಏನೇನೂ ಅರಿಯದ ಅವರಿವರ ನೋಡಿ ಅರಿಯದ ಗುರುವಿನಿಂದ ಲಿಂಗವ ಕಟ್ಟಿಸಿಕೊಂಡ ಮಾತ್ರಕ್ಕೆ ಆತ ಶಿಷ್ಯನಲ್ಲ. ಇಂತಹ ಗುರು ಶಿಷ್ಯರಿಬ್ಬರೂ ಭವದಲ್ಲಿ ಬಿದ್ದು ಶಿವಪಥ ಭ್ರಷ್ಟರಾಗುವರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೇತಕಯ್ಯ. ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚು ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇತಕಯ್ಯ. ಒಡೆಯನ ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿದ್ದರೆ ಆ ಓಲಗದ ಘೋರವೇತಕಯ್ಯ. ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದರೆ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ, ಗುಹೇಶ್ವರ ಲಿಂಗವತ್ತಲೇ ಹೋಗಲಿ. ಅಲ್ಲಮ ಪ್ರಭು ದೇವರು ಬರೆದಿರುವಂತಹ ಈ ವಚನದ ಅರ್ಥ: ಕೃಷಿ ಕಾಯಕವನ್ನು ಮಾಡಿಕೊಂಡ ಬಳಿಕ
ತನ್ನ ಮನೆಯ ಅವಶ್ಯಕತೆಗೆ ಬೇಕಾಗುವ ವೆಚ್ಚಕ್ಕೆ ಸಾಕಷ್ಟು ಅಕ್ಕಿ ಧಾನ್ಯ ದೊರೆಯದಿದ್ದರೆ ಅಂತಹ ಕೃಷಿ ಕಾಯಕ ಮಾಡುವ ಶ್ರಮವಾದರೂ ಏತಕ್ಕೆ ಪ್ರಯೋಜನ? ಕೊಡುಕೊಳ್ಳುವ ವ್ಯಾಪಾರವ ಮಾಡಿಕೊಂಡ ಬಳಿಕ ತನ್ನ ಮನೆಯ ಖರ್ಚಿಗೆ ಬೇಕಾದಷ್ಟು ಹಣ ಉಳಿಯದಿದ್ದರೆ ಅಂತಹ ವ್ಯಾಪಾರ ಮಾಡುವ ಶ್ರಮವಾದರೂ ಏತಕ್ಕೆ ಪ್ರಯೋಜನ? ರಾಜ ಅಥವಾ ಧನವುಳ್ಳ ಒಡೆಯನ ಸೇವೆಯಲ್ಲಿ ದುಡಿದ ಬಳಿಕ ಕಾಯಕ್ಕೆ ಬೇಕಾದಷ್ಟು ಕಾಂಚನ ಕನಕ ಅಷ್ಟಭೋಗ ಸುಖ ದೊರೆಯದಿದ್ದರೆ ಅಂತಹ ಆಸ್ಥಾನದ ಶ್ರಮದಲ್ಲಿದ್ದು ಪ್ರಯೋಜನವೇನು? ಅದರಂತೆಯೇ ಭವಿಮಾನವನು ಗುರುಕಾರುಣ್ಯ ಪಡೆದು ಭಕ್ತನಾದ ಬಳಿಕ ಆತನ ಭವದುಃಖ ನಾಶವಾಗದಿದ್ದರೆ ಅಂತಹ ಉಪದೇಶವಿತ್ತ ಗುರು ಮತ್ತು ಉಪದೇಶಕೊಂಡ ಶಿಷ್ಯ ಇವರಿಬ್ಬರ ಕ್ರಿಯೆಯ ಪ್ರಯೋಜನವೇನು? ವ್ಯರ್ಥ. ಆದ್ದರಿಂದ ಅಂತಹ ಗುರು ಶಿಷ್ಯರ ಮನೆಯಲ್ಲಿ ಮಾರಿ ಮಸಣಿ ಮುಂತಾದ ಕ್ಷುದ್ರ ದೈವಗಳೇ ವಾಸವಾಗಲು ಯೋಗ್ಯವಲ್ಲದೆ ಗುರುಲಿಂಗ ಜಂಗಮಕ್ಕಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಅಡ್ಡಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ ಪ್ರಾಣಿಗಳನೇನೆಂಬೆನಯ್ಯ, ಏನೇನು ಅರಿಯದ ಎಡ್ಡ ಮಾನವರಿಗೆ ಉಪದೇಶವ ಮಾಡುವ ಗೊಡ್ಡ ಮಾನವನ ಮುಖವ ತೋರದಿರಯ್ಯ. ಅದೇನು ಕಾರಣವೆಂದಡೆ ಆ ಮೂಢ ಜೀವಿಯ ಪ್ರಪಂಚವ ಕಳೆಯಲಿಲ್ಲ. ಅವನ ಪಂಚೇಂದ್ರಿಯಗಳು ಸಪ್ತ ವ್ಯಸನಗಳು ಅಷ್ಟಮಧಗಳೆಂಬ ಖೊಟ್ಟಿ ಗುಣಗಳ ಬಿಡಿಸಲಿಲ್ಲ. ಸೂತಕ ಪಾತಂಕಗಳ ಕೆಡಿಸಿ ಮೂರು ಮಲಂಗಳ ಬಿಡಿಸಿ ಮುಕ್ತಿ ಪಥಂಗಳ ಅರುಹಲಿಲ್ಲ. ಮಹಾಶೂನ್ಯ ನಿರಾಳ ನಿರಂಜನ ಲಿಂಗವ ಕರ ಮನ ಭಾವ ಸರ್ವಾಂಗದಲ್ಲಿ ತುಂಬಿ ನಿತ್ಯನೆಂದೆನಿಸಲಿಲ್ಲ. ಇದನರಿಯದ ವ್ಯರ್ಥ ಕಾಯರುಗಳ ಗುರುವೆಂದಡೆ ಪ್ರಮಥರು ಮೆಚ್ಚುವರೆ. ಇಂತಪ್ಪ ಗುರು ಶಿಷ್ಯರೀರ್ವರು ಅಜ್ಞಾನಿಗಳು. ಅವರು ಇಹಲೋಕ ಪರಲೋಕಕ್ಕೆ ಹೊರಗೆಂದಾತನಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ಬರೆದಂಥ ಈ ವಚನದ ಅರ್ಥವನ್ನು ತಿಳಿಯೋಣ ಬನ್ನಿ. ತನ್ನ ಶಿಷ್ಯರ ಸಂಖ್ಯೆ ಬೆಳೆಸಿ ಅದರಿಂದ ತಾನು ಸುಖವಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ಕಂಡವರಿಗೆಲ್ಲ ತಾನೇ ಅಡ್ಡಬಿದ್ದು ಶರಣಾಗಿ ದೀಕ್ಷೆಯನ್ನಿತ್ತು ಶಿಷ್ಯರನ್ನಾಗಿ ಮಾಡಿಕೊಳ್ಳುವ ದಡ್ಡಗುರು ಪ್ರಾಣಿಗಳಿಗೇನೆನ್ನಬೇಕಪ್ಪ? ಏಕೆಂದರೆ ತಾನು ಭವಿಯಾಗಿ ಭವತಾಪದಲ್ಲಿ ಬೇಯುತ್ತಿದ್ದೇನೆ, ಶಿವ ಸುಖ ಶಾಂತಿಯನ್ನು ಪಡೆಯಲು ಗುರುವಿಗೆ ಶರಣಾಗಬೇಕೆಂಬ ಮುಂತಾದ ಆಧ್ಯಾತ್ಮಿಕ ಮೂಲಭೂತ ವಿಚಾರದ ಬಗ್ಗೆ ಏನೇನೂ ಅರಿಯದಂಥ ದಡ್ಡ ಮಾನವರಿಗೆ ಉಪದೇಶವಿತ್ತು ಶಿಷ್ಯರನ್ನಾಗಿ ಮಾಡಿಕೊಂಬ ಗೊಡ್ಡ ಮಾನವ ಗುರುವಿನ ಮುಖ ನನಗೆ ತೋರದಿರಯ್ಯ ಶಿವನೇ, ತೋರದಿರು. ಯಾಕೆಂದರೆ ಈ ಗೊಡ್ಡ ಗುರುವು ಆ ಮೂಢ ಜೀವಿಯಾದವನಿಗೆ ಸುತ್ತಿದ್ದ ಅಜ್ಞಾನ ಮಾಯಾಮಲತ್ರಯ ಮುಂತಾದ ಪ್ರಪಂಚವ ಕಳೆದು ಶುದ್ಧಗೊಳಿಸಲಿಲ್ಲ. ಅವನ ಘ್ರಾಣ ಜಿಹ್ವೆ ನೇತ್ರ ತ್ವಚ ಶ್ರೋತ್ರಗಳೆಂಬ ಜ್ಞಾನೇಂದ್ರಿಯಗಳ ವಿಕಾರಗಳನ್ನು ಮತ್ತು ತನುವ್ಯಸನ ಮನವ್ಯಸನ ಧನವ್ಯಸನ ರಾಜ್ಯವ್ಯಸನ ವಿಶ್ವವ್ಯಸನ ಉತ್ಸಾಹವ್ಯಸನ ಸೇವಕ ವ್ಯಸನಗಳೆಂಬ ಸಪ್ತ ವ್ಯಸನ ಕುಲಮದ ಚಲಮದ ಧನಮದ ರೂಪಮದ ಯೌವನಮದ ರಾಜ್ಯಮದ ತಪೋಮದಗಳೆಂಬ ಕೀಳುಮಟ್ಟದ ಖೊಟ್ಟಿ ಗುಣಗಳನ್ನು ಬಿಡಿಸಲಿಲ್ಲ. ಜಾತಿ ಸೂತಕ ಜನನ ಸೂತಕ ಪ್ರೇತ ಸೂತಕ ರಜಸೂತಕ ಉಚ್ಚಿಷ್ಟ ಸೂತಕಗಳೆಂಬ ಪಂಚಸೂತಕಗಳು ಮತ್ತು ಪರಧನ ಪರಸತಿ ಪರನಿಂದೆ ಪರಹಿಂಸೆ ಪರದೈವಗಳೆಂಬ ಪಂಚಪಾತಕಗಳನ್ನು ಕೆಡಿಸಿ ಅಣವಮಲ ಮಾಯಾಮಲ ಕಾರ್ಮಿಕ ಮಲಗಳೆಂಬ ಮೂರು ಮಲಗಳನ್ನು ಬಿಡಿಸಿ ಆತನಿಗೆ ಭವಬಂಧನದಿಂದ ಬಿಡುಗಡೆಯಾಗುವ ಮುಕ್ತಿ ಮಾರ್ಗವನ್ನು ತಿಳಿಸಲಿಲ್ಲ. ನಂತರ ಮಹಾಶೂನ್ಯ ನಿರಾಳ ನಿರಂಜನವೆನಿಸುವ ಪರಾತ್ಪರನೆನಿಸುವ ಪರಶಿವ ಲಿಂಗವನ್ನು ಭಾವ ಮನ ಕರಸ್ಥಲಗಳಲ್ಲಿ ಇಷ್ಟಪ್ರಾಣ ಭಾವಲಿಂಗವಾಗಿಸಿ
ಮತ್ತೆ ಸರ್ವಾಂಗದಲ್ಲಿಯೂ ತುಂಬಿ ಸರ್ವಾಂಗಲಿಂಗಿಯಾಗಿ ಜನನ ಮರಣರಹಿತನಾಗಿ ನಿತ್ಯ ಸತ್ಯನೆಂದೆನಿಸಲಿಲ್ಲ. ಈ ರೀತಿಯ ಉಪದೇಶ ಕ್ರಮವನರಿಯದೆ ಶಿಷ್ಯರ ಸಂಖ್ಯೆಯ ಬೆಳೆಸುತ್ತಾ ನಿತ್ಯಲಿಂಗ ಸ್ವರೂಪಿಯಾಗದೆ ವ್ಯರ್ಥ ಕಾಯವನ್ನು ಹೊತ್ತು ತಿರುಗುತ್ತಿರುವವರನ್ನು ಗುರುವೆಂದು ನಂಬಿದರೆ ಬಸವಾದಿ ಪ್ರಮಥರು ಮೆಚ್ಚುವರೇ? ಇಲ್ಲ. ಇಂಥ ಅರಿಯದ ಗುರು ಅರಿಯದ ಶಿಷ್ಯರಿಬ್ಬರೂ ಅಜ್ಞಾನಿಗಳೇ. ಇವರಿಬ್ಬರೂ ಸತ್ಕ್ರಿಯ ಸ್ವರೂಪದ ಇಹ ಮತ್ತು ಆಧ್ಯಾತ್ಮಿಕವೆನಿಸುವ ಪರಲೋಕವೆಂಬೆರಡಕ್ಕೂ ಹೊರಗಾದವರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ತನ್ನ ಮನೆಯ ಹೋಗದ ಗುರುವನರಸಿಕೊಂಡು ಓಹಾತ ಶಿಷ್ಯನಲ್ಲ, ತಾ ಹೋಗದ ಮನೆಯವರಿಗೆ ಕಾರುಣ್ಯ ಉಪದೇಶವ ಮಾಡುವಾತ ಗುರುವಲ್ಲ. ಅಂಗವ ಮಾರಿ ಕೊಂಡುಂಬ ಶಿಷ್ಯ ಗುರುದ್ರೋಹಿ, ಲಿಂಗವ ಮಾರಿಕೊಂಬ ಗುರು ಶಿವದ್ರೋಹಿ. ನಾಮಧಾರಕ ಶಿಷ್ಯಾಣಂ ನಾಮಾಧಾರಿಗುರುಸ್ತಥಾ ಅಂಧಕೋಂಧಕಾರಾಸಕ್ತೋ ಭವೇತಾಂ ಪತಿತಾವುಭೌ. ಈ ಗುರು ಶಿಷ್ಯರಿಬ್ಬರ ಭಕ್ತರೆಂದವರ ಕೂಡಲ ಚನ್ನ ಸಂಗಯ್ಯ ನಾಯಕ ನರಕದಲ್ಲಿಕ್ಕುವ. ಚನ್ನ ಬಸವಣ್ಣನವರು ಬರೆದಂಥ ಈ ವಚನದ ಅರ್ಥ ಹೀಗಿದೆ. ಮೂಢ ಸಂಪ್ರದಾಯಗಳ ದೃಷ್ಟಿಯಲ್ಲಿ ಕೀಳು ಜಾತಿಯವನೆಂದು ಪರಿಗಣಿಸಲ್ಪಟ್ಟವನೊಬ್ಬನು ಭವ ಒಳಿದು ಭಕ್ತನಾಗಬೇಕೆಂಬ ಸದಿಚ್ಛೆಯಿಂದ ತನ್ನ ಮನೆಗೆ ಬರದ ಕುಲಮ ಅಧಮಕ್ಕೊಳಗಾಗಿದ್ದ ಮೇಲ್ಜಾತಿಯ ಗುರುವನ್ನು ಹುಡುಕಿಕೊಂಡು ಹೋಗುವಾತ ನಿಜವಾಗಿಯೂ ಶಿಷ್ಯನೇ ಅಲ್ಲ. ಅದರಂತೆಯೇ ತಾನು ಮೇಲ್ಜಾತಿಯವನೆಂಬ ಮದದಿಂದ ಬೀಗಿ ಕೆಲವರನ್ನು ಕೆಳಜಾತಿಯವರೆಂದು ಭಾವಿಸಿ ಅವರ ಮನೆಗೆ ತಾನು ಹೋಗಲು ಬರುವುದಿಲ್ಲವೆಂದು ತಾನಿದ್ದಲ್ಲಿಗೇ ಅವರನ್ನು ಕರೆದು ಕಾರುಣ್ಯ ಉಪದೇಶ ನೀಡುವ ಕುಲದ ಕೊಳಕು ತುಂಬಿಕೊಂಡಾತ ನಿಜವಾದ ಗುರುವೇ ಅಲ್ಲ. ಇಂತಹ ಜಾತ್ಯಾಂಧ ಗುರುವಿಗೆ ತನ್ನಂಗವನ್ನರ್ಪಿಸಿ ಅವಮಾನವನುಂಬ ಶಿಷ್ಯ ಗುರುದ್ರೋಹಿ ಎನಿಸಿದರೆ, ತಾ ಹೋಗದ ಮನೆಯವರಿಗೆ ಕೀಳೆಂದು ಭಾವಿಸಿ ಹಣಕ್ಕಾಗಿ ಸಮತಾತತ್ವವನ್ನು ಬೀರುವ, ಲಿಂಗವ ಮಾರಿಕೊಂಡು ಕಾಣಿಕೆಯನ್ನು ಸ್ವೀಕರಿಸಿ ಬದುಕುವ ಮತಾಂಧ ಗುರು ಲಿಂಗದ್ರೋಹಿ ಎನಿಸುವನು, ಶಿವದ್ರೋಹಿ ಎನಿಸುವನು. ಇಂತಹ ಗುರು ಶಿಷ್ಯರಿಬ್ಬರನ್ನು ಬಸವಾದಿ ಪ್ರಮಥರ ಷಟ್ಸ್ಥಲ ಶಿವಪಥದ ಭಕ್ತರೆಂದವರನ್ನು ಆ ಪರಶಿವನು ಹಿರಿಯ ನರಕದಲ್ಲಿಕ್ಕುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ. ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತನ್ನ ಪ್ರಾಣಲಿಂಗವ ನಿಕ್ಷೇಪಿಸಿ ಕರ್ಣದಲ್ಲಿ ಮಂತ್ರವ ಹೇಳಿ ಆ ಗುರು ಬಂದು ಆ ಶಿಷ್ಯನ ಮನೆಯ ಹೋಗಲೊಲ್ಲದೆ ಅಕ್ಕಿ ತುಪ್ಪವನೀಸಿಕೊಂಬವನ ಕೇಡಿಂಗೆ ಇನ್ನೇವೆನಯ್ಯ. ತನ್ನ ಪ್ರಾಣಲಿಂಗವ ಅವನಿಗೆ ಕೊಟ್ಟು ತಾ ಹೋಗೆನೆಂಬ ವ್ರತಗೇಡಿಯನ್ನಿನ್ನೇನೆನಬಹುದಯ್ಯ. ಅವನ ಧನಕ್ಕೆ ತಂದೆಯಾದನಲ್ಲದೆ ಅವನಿಗೆ ತಂದೆಯಾದುದಿಲ್ಲ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಆ ಲಿಂಗವ ಮಾರಿಕೊಂಡುಂಬ ಭಂಗಗಾರರ ಕೆಟ್ಟ ಕೇಡನೇನೆಂಬೆನಯ್ಯ, ಕೇಡನೇನೆಂಬೆನಯ್ಯ. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ಮೂಢ ಸಂಪ್ರದಾಯದ ಜನಮನದಲ್ಲಿ ಜಾತಿಹೀನನೆಂದು ಪರಿಗಣಿಸಲ್ಪಟ್ಟಂತಹ ವ್ಯಕ್ತಿಗೆ ತಾನು ಮೇಲ್ಜಾತಿಯವನೆಂಬ ಭ್ರಮೆಯ ಗುರುವು ದೀಕ್ಷಾ ಅನುಗ್ರಹವ ಮಾಡಿ ಅವನಂಗದಲ್ಲಿ ತನ್ನ ಪ್ರಾಣಲಿಂಗವನ್ನು ಸ್ಥಾಪಿಸಿ ಕಿವಿಯಲ್ಲಿ ಮಹಾಮಂತ್ರೋಪದೇಶವ ಬೋಧಿಸಿದ ಬಳಿಕ ಆ ಗುರುವು ಆ ಶಿಷ್ಯನ ಮನೆಗೆ ಹೋಗಿ ಲಿಂಗಾರ್ಚನೆ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಳ್ಳಬೇಕು. ಹೀಗಲ್ಲದೆ ಅಂತಹ ಶಿಷ್ಯನಿಂದ ಅಕ್ಕಿ ತುಪ್ಪ ಮುಂತಾದ ಪಡಿಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವ ಗುರು ಪ್ರಮಥರ ಧರ್ಮತತ್ವಕ್ಕೆ ಮಾಡುವ ಕೇಡು ಅದೆಷ್ಟೆಂದು ಹೇಳಲಯ್ಯ. ತನ್ನ ಸರ್ವಾಂಗಕ್ಕೆಯೂ ಚೇತನವಾಗಿದ್ದ ತನ್ನ ಪ್ರಾಣಲಿಂಗವನ್ನು ಕೊಟ್ಟ ಬಳಿಕ
ಆತ ಕೀಳು ಜಾತಿಯವನೆಂದು ಆತನ ಮನೆಗೆ ತಾನು ಹೋಗಲಾರೆನೆಂಬ ವ್ರತಗೇಡಿಯ ವರ್ತನೆಗೆ ಇನ್ನೇನೆನ್ನಬೇಕಯ್ಯ? ಆ ಗುರುವು ಈ ಶಿಷ್ಯನಿಂದ ಬರುವ ಧನ ಕನಕಕ್ಕಾಗಿ ಮಾತ್ರ ಗುರುವಾಗಿದ್ದಾನೆಯೇ ಹೊರತು ಅವನನ್ನು ತನ್ನಂತೆ ಮಾಡಿಕೊಳ್ಳಲಿಕ್ಕಲ್ಲ. ಆದುದರಿಂದ ಹೇ ದೇವನೇ, ಹೇ ಶಿವನೇ, ಅಂತಹ ಲಿಂಗವನ್ನೇ ಮಾರಿಕೊಂಡು ಹೊಟ್ಟೆ ತುಂಬಿಕೊಳ್ಳುವ ಗುರುತ್ವವಿಲ್ಲದ ಗುರುಭಂಗಗಾರನು ತಾನು ಲಿಂಗ ಸ್ವರೂಪವಾಗದೆ ಅಂಗವಿಕಾರಿಯಾಗಿ ಭವದಲ್ಲಿಯೇ ಭವಿಯಾಗಿ ಕೆಡುವ ಕೇಡಿಗೆ ಏನೆನ್ನಬೇಕಯ್ಯ, ಏನೆನ್ನಬೇಕು ಎಂಬುದೇ ಈ ವಚನದ ಅರ್ಥವಾಗಿದೆ. ಪ್ರಸ್ತುತ ಸಮಾಜದಲ್ಲೂ ಕೂಡ ನಾವು ಈ ಜಾತಿ ಪದ್ಧತಿಯನ್ನು ನೋಡ್ತಾನೆ ಬಂದಿದ್ದೀವಿ. ಎಷ್ಟು ತಲೆಮಾರುಗಳು ಕಳೆದರೂ ಕೂಡ ಈ ಜಾತಿ ವ್ಯವಸ್ಥೆ ಅನ್ನೋದು ಅಳಿಯೋದೇ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಅದು ತನ್ನ ಒಂದು ಪ್ರತಾಪವನ್ನು ಮೆರಿತಲೇ ಬಂದಿದೆ. ಯಾವ ಕಾಲಕ್ಕೆ ಈ ಜಾತಿ ವ್ಯವಸ್ಥೆ ಅಳಿಯುತ್ತೆ ಅದು ನಿಜಕ್ಕೂ ಯಾರೂ ಎಣಿಸಲಾಗದಂಥ ಒಂದು ಪ್ರಶ್ನೆ ಆಗಿದೆ. 12ನೇ ಶತಮಾನದಲ್ಲಿ ಬಂದಂಥ ಈ ವಚನಕಾರರು ಜಾತಿ ವ್ಯವಸ್ಥೆಯ ಬಗ್ಗೆ, ಜಾತಿ ಪದ್ಧತಿಯ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ. 12 ಶತಮಾನ ಕಳೆದರೂ ಕೂಡ ಆ ಜಾತಿ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತೊಗಿಲಿಕ್ಕೆ ಇಂದಿಗೂ ನಮ್ಮ ಸಮಾಜದ ಕೈಯಿಂದ ಆಗಿಲ್ಲ ಅಂತ ಅಂದಮೇಲೆ ಆ ಜಾತಿ ವ್ಯವಸ್ಥೆ ಪದ್ಧತಿ ಹೇಗಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥಕೋಬೇಕಾಗತ್ತೆ. ಇಂದಿನ ಪೀಳಿಗೆಯಲ್ಲಾದರೂ, ಇಂದಿನ ಪ್ರಸ್ತುತ ಸಮಾಜದಲ್ಲಿರುವವರಾದರೂ ಈ ಜಾತಿ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತೊಗೆಯುವಂಥ ಮನಸ್ಸು ಮಾಡಬೇಕು ಅಂತ ಈ ಒಂದು ವಚನದ ಮುಖೇನ ನಾವೆಲ್ಲರೂ ಅರ್ಥಕೋಬೇಕು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇಂದು ವಚನವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂಥ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತಷ್ಟು ವಚನಗಳೊಂದಿಗೆ ನಿಮ್ಮ ಮನೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.